Hi guys, welcome to my YouTube channel. This is my first video. ಇವತ್ತು ನಾವು ಚಿಕನ್ ಬಿರಿಯಾನಿ ರೆಸಿಪಿ ಮಾಡೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಫಸ್ಟು ನೋಡ್ಕೊಬಿಡೋಣ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ನೆಕ್ಸ್ಟ್ ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಟೊಮೊಟೊ ಮತ್ತು ಈರುಳ್ಳಿನ ಉದ್ದುದ್ದ ಸ್ಲೈಸ್ ಥರ ಕಟ್ ಮಾಡ್ಕೊಬಿಡೋಣ. ನೆಕ್ಸ್ಟ್ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕೋಣ ಗ್ರೈಂಡ್ ಮಾಡಲಿಕ್ಕೆ. ಕೊತ್ತಂಬರಿ, ಪುದೀನ ಗ್ರೈಂಡ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದು 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನೂ ಒಂದು 15ರಿಂದ 20 ಪೀಸಸ್ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ಫುಲ್ಲು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಮತ್ತು ಚಕ್ಕೆ, ಲವಂಗ ಒಂದು 5-6 ಲವಂಗ ಹಾಕ್ಕೋಬೇಕು, ಒಂದು ಸ್ವಲ್ಪ ಚಕ್ಕೆ, ಆಮೇಲೆ 2 ಟೊಮೊಟೊ ಮೀಡಿಯಮ್ ಸೈಜ್. ಇಷ್ಟೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನಾನು ಇವಾಗ ಒಂದು ಬೌಲಿಗೆ ಆ ಮಸಾಲೆ ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಚಿಕನ್ 1 kg ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಮಾಡಲಿಕ್ಕೆ ಆಯಿಲ್ ಹಾಕ್ಕೋತಾ ಇದ್ದೀನಿ, ಒಂದು 5 ಟೇಬಲ್ ಸ್ಪೂನ್ ಅಷ್ಟು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಮತ್ತು ಟೊಮೊಟೊ, ಆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೋಬೇಕಾಗುತ್ತೆ, ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಟೊಮೊಟೊ ಹಾಕ್ಕೋಬೇಕಾಗುತ್ತೆ. ಇದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಆಯಿಲಲ್ಲಿ ನೆಕ್ಸ್ಟ್ ಟೊಮೊಟೊ 4 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಆ 4 ಟೊಮೊಟೊನ ಹಾಕ್ಕೊಳ್ಳೋಣ. ಇದೆರಡೂ ಫ್ರೈ ಮಾಡಬೇಕಾಗುತ್ತೆ. ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಅದೆಲ್ಲ ಆಯಿಲ್ ಬಿಟ್ಕೊಂಡಿದೆ ಇವಾಗ. ನೋಡಿ, ಈ ಥರ 5 ಮಿನಿಟ್ಸ್ ಆದಮೇಲೆ ಈ ಥರ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಆ ಮಸಾಲ ಹಾಕ್ಕೊಳ್ಳೋಣ. ಈ ಮಸಾಲ ಹಾಕ್ಕೊಂಡ್ಮೇಲೂ ಅಷ್ಟೇ ನಾವು ಚೆನ್ನಾಗಿ ಫ್ರೈ ಮಾಡಬೇಕು, ಆ ಹಸಿ ವಾಸನೆ ಎಲ್ಲ ಹೋಗಬೇಕು. 10 to 15 ಮಿನಿಟ್ಸ್ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಮಾಡ್ಕೋತಾ ಇದ್ದೀನಿ ಇವಾಗ. ಮಸಾಲೆ ಎಲ್ಲ ಫ್ರೈ ಆಗಿ ಚೆನ್ನಾಗಿ ಕುದಿಬೇಕು. ಅದರಲ್ಲೂ ಅಷ್ಟೇ ಎಲ್ಲ ಆಯಿಲೆಲ್ಲ ಬಿಟ್ಕೋಬೇಕು, ಅಷ್ಟು ಫ್ರೈ ಮಾಡಬೇಕಾಗುತ್ತೆ ನಾವು. ನೆಕ್ಸ್ಟ್ ನಾನು ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. 1ರಿಂದ 1.5 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕ್ಕೋಬೇಕಾಗುತ್ತೆ, ಅರಿಶಿನ, ಉಪ್ಪು ಅದೆಲ್ಲ ಹಾಕ್ಕೋಬೇಕು. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಅರಿಶಿನ ಹಾಕ್ತಿದ್ದೀನಿ. 1/2 ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ ಸಾಕು. ನೆಕ್ಸ್ಟ್ ಉಪ್ಪು, ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಅಳತೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ. 2 ಸ್ಪೂನ್ಸ್ ನಾನು ಹಾಕ್ಕೊಂಡಿದ್ದೀನಿ ಅದು. ನೆಕ್ಸ್ಟ್ ಚೆನ್ನಾಗಿ ಫ್ರೈ ಮಾಡಬೇಕು. ಅದೆಲ್ಲ ಹಾಕಾದ್ಮೇಲೆ 5 ಮಿನಿಟ್ಸ್ ಮಾಡಿದ್ರೆ ಸಾಕು. ಫ್ರೈ ಮಾಡಾದಮೇಲೆ ಆಮೇಲೆ 10 ಮಿನಿಟ್ಸ್ ಕುಕ್ ಮಾಡಬೇಕು. ಇದನ್ನು ಫ್ರೈ ಮಾಡ್ಕೋಬೇಕು. ಇನ್ನು ಮಸಾಲೆ ಸ್ಮೆಲ್ಲು ಇವಾಗ ಹಾಕಿದ್ವಲ್ಲ, ಧನಿಯಾ ಪುಡಿ, ಅದೆಲ್ಲ ಸ್ಮೆಲ್ಲು ಹೋಗಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಇದೆಷ್ಟು ಫ್ರೈ ಮಾಡ್ಕೊಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು.
ನೆಕ್ಸ್ಟ್ ನಾನು ಚಿಕನ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಒಂದು kg ಚಿಕನ್ ತೊಗೊಂಡಿದ್ದೀನಿ. ಚಿಕನು ಉಪ್ಪು ಮತ್ತು ಅರಿಶಿನ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ವಾಶ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ, ಅದನ್ನ ಇವಾಗ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಫ್ರೈ ಅದೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಕ್ಲೀನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಸಾಲೆ ಎಲ್ಲ ಅದಕ್ಕೆ ಚಿಕನ್ಗೆ ಅಂಟಬೇಕಾಗುತ್ತೆ. ಅದರಿಂದ ನಾನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನೀವು ಒಂದು ಅರ್ಧ ನಿಂಬೆಹಣ್ಣು ಹಾಕಬೇಕಾಗುತ್ತೆ. ನೋಡಿ ನಾನು ಹಾಕ್ಕೊತಾ ಇದ್ದೀನಿ ಅರ್ಧ ನಿಂಬೆಹಣ್ಣು. ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಅದು ಕುಕ್ ಆಗಕ್ಕೆ ಬಿಡಿ. ಯಾಕಂದರೆ ಚಿಕನ್ ಹಾಕಿದ್ದೀವಲ್ಲ, ಆ ಚಿಕನ್ ನೀಟಾಗೆ ಬೇಯಬೇಕು. ಹಾಗೆ ಫುಲ್ ಜಾಸ್ತಿ ಕೂಡ ಬೇಯಕ್ಕೆ ಬಿಡಬಾರ್ದು. ಒಂದು 50% ಕುಕ್ ಆದರೆ ಸಾಕು. ನೋಡಿ ಇವಾಗ ಒಂದು 50% ಕುಕ್ ಆಗಿದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ನಾನು ಅರ್ಧ kg ರೈಸ್ ತಗೊಂಡಿದ್ದೀನಿ. ಒಂದು kg ಚಿಕನ್ ತಗೊಂಡಿದ್ದೀನಿ, ಅರ್ಧ kg ರೈಸ್ ತಗೊಂಡಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಮಿಕ್ಸ್ ಮಾಡಾಗಿದೆ. ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ. ಇವಾಗ ನೀವು 1 ಗ್ಲಾಸ್ ಅಕ್ಕಿ ಹಾಕಿದ್ದೀರ ಅಂದರೆ ಅದೇ ಗ್ಲಾಸಲ್ಲಿ 2 ಗ್ಲಾಸಸ್ ವಾಟರ್ ಹಾಕ್ಕೊಳ್ಳಿ. 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಾನೊಂದು ಬೌಲ್ ಹಾಕ್ತಾಯಿದ್ದೀನಿ ½ kg ರೈಸ್ಗೆ. ನೋಡಿ ಇವಾಗ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ನೋಡಿ ಅದು ಕುದಿ ಬರಬೇಕಾದ್ರೆ ನಾವು ಕುಕ್ಕರ್ ಕ್ಯಾಪ್ನ ಮುಚ್ಚಿಬಿಟ್ಟು ಒಂದು ವಿಷಲ್ಗೆ ಇಟ್ಬಿಡೋಣ. ನೋಡಿ ವಿಷಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಹೇಗಾಗಿದೆ, ರೆಡಿ ಆಗಿದೆ ಇವಾಗ ಚಿಕನ್ ಬಿರಿಯಾನಿ. ಈ ರೆಸಿಪಿ ಕೂಡ ಎಲ್ಲರೂ ಮಾಡಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗೆ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಎಲ್ಲರೂ ಕೂಡ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.